ವಿನಾಯಕ ಗಣೇಶನನ್ನು ನೆನೆಸುತ್ತಾ ಹಾಗೂ ನಮ್ಮ ಕುಲದೈವರಾದ ಶ್ರೀ ನೀಲಕಂಠೇಶ್ವರನನ್ನು ಸ್ಮರಿಸುತ್ತಾ ಈ ಒಂದು ದಿನ ನಮ್ಮ ಇಡೀ ಕರ್ನಾಟಕ ಚಲನಚಿತ್ರ ನಾಯಕರಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ 50ನೇ ಹುಟ್ಟಿದಬ್ಬವಿದೆ. ದೇವರು ಅವರಿಗೆ ಎಷ್ಟು ಬೇಗ ಕರ್ಕೊಂಡದಪ್ಪ ಅಂತಂದರೆ 50 ವರ್ಷ ಸಹಿತ ಮುಗಿಯೋಕ್ಕಿಂತ ಮೊದಲೇ 47ನೇ ವರ್ಷಕ್ಕೆ ಅವರಿಗೆ ಇದು ಮಾಡ್ಕೊಂಬಿಟ್ಟ. ಭಾಳ ಒಂದು ದುಃಖದ ಸಂಗತಿ. ಏನಪ್ಪ ಎಲ್ಲರೂ ಆ ಒಂದು 46ನೇ ವರ್ಷ 46 ಭಾಳ ಇದಾಯಿತು, ದುಃಖದ ಸಂಗತಿ ಅನ್ಕೋಬೇಕು. ಅವರು ಭಾಳ ಇನ್ನೂ ಉತ್ತರಕ್ಕೆ ಹೋಗ್ತಾ ಇದ್ದರು, ಇನ್ನೂ ಮೇಲೆತ್ತರಕ್ಕೆ ಹೋಗ್ತಾ ಇದ್ದರು. ದೇವರು ಅವ್ರನ್ನ ಕರ್ಕೊಂಡ್ಬಿಟ್ಟ. ಅದನ್ನು ನಾವೆಲ್ಲ ಪ್ರತಿ ವರ್ಷ ನಮ್ಮ ಈ ನೀಲಕಂಠೇಶ್ವರ ನಗರದವರು ಪ್ರತಿ ವರ್ಷ ಇದು ಸ್ವಯಂ ಪ್ರೇರಿತ ರಕ್ತದಾನ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾಡಿಸ್ತಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಮುಂದಕ್ಕೂ ಮಾರ್ಗದರ್ಶನ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾನು ಅವರಿಗೆ ಹಾರೈಸ್ತೀನಿ. ಮೇರು ನಟ ಹಾಗೂ ಜನಾನುರಾಗಿ ಪುನೀತ್ ಅವರ 50ನೇ ಹುಟ್ಟುಹಬ್ಬ. ಅವರು ನಮ್ಮೊತ್ತಿಗಿಲ್ಲ, ಆದರೂ ಅವರ ಕುಟುಂಬದವರಂತೆ ನಾವೆಲ್ಲರೂ ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಚಿಕ್ಕಂದಿನಲ್ಲೇ ಅವರು ಈ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ತಂದೆಯ ಆಶ್ರಯದಲ್ಲಿ ಅಮೋಘವಾದಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಮೇರು ನಟರಾಗಿದ್ದಾರೆ, ಕನ್ನಡದ ಮೇರು ನಟರು. ಅವರು ಇತ್ತೀಚಿನ ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಕಂಡು ಸಾಮಾಜಿಕ ಸಂದೇಶವನ್ನು ಕೊಡ್ತಕ್ಕಂಥ ಚಿತ್ರಗಳಾಗಿದ್ವು. ಮನುಷ್ಯ ಸಾವು ಮತ್ತು ಹುಟ್ಟು ಅದು ಅನಿವಾರ್ಯ, ಆದರೆ ಅಕಾಲಿಕವಾಗಿ ಹೋಗಿದ್ದು ನಮ್ಮೆಲ್ಲರಿಗೂ ದುಃಖ ತಂದಿದೆ. ಆದರೂ ಸಹ ತಮ್ಮ 50 ವರ್ಷದಲ್ಲಿನೇ ಅಗಾಧವಾದಂಥ ಸಾಮಾಜಿಕ ಸೇವೆ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆತಕ್ಕಂಥ ಒಬ್ಬ ಧೀಮಂತ ನಟರಾಗಿದ್ದರು. ವಿಶೇಷವಾಗಿ ನಮ್ಮ ಗಂಗಾವತಿ ಕಿಷ್ಕಿಂಧ ಭಾಗದ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಏನಿಲ್ಲದ ಅಭಿಮಾನ. ಈ ಭಾಗಕ್ಕೆ ಚಿತ್ರೀಕರಣಕ್ಕೆ ಬಂದರೆ ಪವರ್ ಆಗಿರ್ಬೋದು, ಅಂಜನಿಪುತ್ರ ಆಗಿರ್ಬೋದು, ಹೀಗೆ ಹಲವಾರು ಚಿತ್ರಗಳು ಈ ಭಾಗದ ಚಿತ್ರೀಕರಣ ಮಾಡಿದರೆ 2-3 ಸಾರಿ ಆದರೂ ಅಂಜನಾದ್ರಿ ಬೆಟ್ಟವನ್ನು ಹತ್ತಿ ಸುತ್ತಮುತ್ತಲ ಹಳ್ಳಿಗಳಿಗೆ, ಶಾಲಾ ಕಾಲೇಜಿಗೆ ಹೋಗಿ ಅವರು ಮೋಟಿವೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಹಿರೇಜಂತಕಲ್ನ ಪ್ರೌಢಶಾಲೆ ಆಗಿರ್ಬೋದು, ಮಲ್ಲಾಪುರದ ಪ್ರೌಢಶಾಲೆ ಆಗಿರ್ಬೋದು, ಹೀಗೆ ಅನೇಕ ಸಾಮಾಜಿಕ ಸೇವೆಗಳು ಮಾಡೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕೊಡಿಸೋದಾಗಿರ್ಬೋದು, ಸೈನ್ಸ್ ಇಕ್ವಿಪ್ಮೆಂಟ್ಸ್ ಕೊಡಿಸೋದಾಗಿರ್ಬೋದು, ಆ ಕೆಲಸವನ್ನು ಮಾಡಿದರು. ಇಲ್ಲೇ ವಾನಭದ್ರಪ್ಪ ದೇವಸ್ಥಾನದ ಹತ್ರ ಶೂಟಿಂಗ್ ಮಾಡಬೇಕಾದ್ರೆ ನಾನು ಅವ್ರ ಪತ್ರಿಕಾ ಸಂದರ್ಶನ ಮಾಡಿದ್ದೆ. ಅವರ ಒಂದು ಸಾಮಾಜಿಕ ಕಳಕಳಿಯ ಅನ್ವಯವಾಗಿ ಒಂದು ಇಡೀ ಕುಟುಂಬ ಮಲ್ಲಾಪುರದಲ್ಲಿ ಅಂಧರ ಕುಟುಂಬ ಅವರ ಅಭಿಮಾನಿಯಾಗಿತ್ತು. 7 ಜನ ಅವ್ರ ಅಕ್ಕ ತಂಗಿಯರವರೆಲ್ಲರೂ ಅಂದರು. ಈ ಬಗ್ಗೆ ಅವ್ರು ಗಮನ ಸೆಳೆದಾಗ ಯಾರು ಗೊತ್ತಿಲ್ಲಾರ್ದಂಗೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಧನ ಸಹಾಯ ಮಾಡಿ ಬಂದರು. ಅವ್ರು ತೀರೋದ್ಮೇಲೆ ನಮಗೆಲ್ಲ ಗೊತ್ತಾಯಿತು. ನಾನು ಹಲವಾರು ಸಾರಿ ಅವ್ರ ಗನ್ಮನೆಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಏನು ಹೇಳಲಿಲ್ಲ. ತೀರೋದ ಮೇಲೆ ಅವ್ರ ಚರಿತ್ರೆ ನೋಡ್ಬೇಕಾದ್ರೆ ಗೊತ್ತಾಯ್ತು ನಮಗೆ ಅವ್ರು ಎಷ್ಟು ಈ ಕೈ ಕೊಟ್ಟರೆ ಈ ಕೈ ಗೊತ್ತಿರಲ್ಲ ಅಂಥೇಳಿ. ಅಂತಹ ಒಬ್ಬ ಅಪ್ಪಟ ಒಂದು ಕನ್ನಡದ ಮೇರು ನೋಟ ಅವರು. ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟೋದಾಗಿರ್ಬೋದು, ಅನಾಥಾಶ್ರಮಗಳಿಗೆ ಸೇವೆ ಮಾಡೋದಾಗಿರ್ಬೋದು ಅಂತ ನಟ ನಮ್ಮಲ್ಲಿ ಸಿಗಲ್ಲ. ಯಾಕಂದರೆ ಅವ್ರ ತಂದೆಯಂತೆ ಮಗ, ತಂದೆ ತಾನು ಈ ಕನ್ನಡದ ನೆಲದ ಬಗ್ಗೆ, ನೆಲ ಜಲದ ಬಗ್ಗೆ ಅನೇಕ ಹೋರಾಟ, ಗೋಕಾಕ್ ಚಳವಳಿ ಅಂತ ವಿಶೇಷ ಒಂದು ಚಳವಳಿಯನ್ನು ಮಾಡೋ ಮುಖಾಂತರ ಕನ್ನಡಿಗರಿಗೆ ಕನ್ನಡ ನಾಡಿನಲ್ಲಿ ಉದ್ಯೋಗ ಸಿಗಬೇಕು, ಕನ್ನಡಕ್ಕೆ ಆದ್ಯತೆ ಸಿಗಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬರು. ಅವರ ಕರುಳಿನ ಕುಡಿಯಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಸಹ ಕನ್ನಡದ ಬಗ್ಗೆ, ಇಲ್ಲಿ ಜನರ ಬಗ್ಗೆ ಸಮಗ್ರವಾದಂಥ ಬೀದರ್ ಟು ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲೆಗಳಿಗೆ ಸಂಚಾರ ಮಾಡಿ ಅನೇಕ ಸೇವೆ ಮಾಡಿದ್ದಾರೆ. ಅಂಥ ವ್ಯಕ್ತಿಯನ್ನು ನಾವು ಪ್ರತಿ ವರ್ಷ ಸ್ಮರಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ನೀಲಕಂಠೇಶ್ವರ ಕ್ಯಾಂಪಿನ ಅಪ್ಪು ಅಭಿಮಾನಿಗಳು ಪ್ರತಿ ವರ್ಷ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡೋ ಮುಖಾಂತರ, ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ, ಜೊತೆಗೆ ರಕ್ತದಾನ ಮಾಡ್ತಾರೆ. ಅವರು ಸಾವಿರಾರು ಜನರಿಗೆ ಬದುಸ್ತಕ್ಕಂಥ ರಕ್ತ ಆ ದಾನ ಮಾಡೋ ಮೂಲಕ ಅವರು ತಮ್ಮ ಹಿರಿಮೆಯನ್ನು ಮೆರಿತಾ ಇದ್ದಾರೆ. ಅಪ್ಪು ಏನು ಹೇಳ್ತಾ ಇದ್ರು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ನೀಲಕಂಠೇಶ್ವರ ಕ್ಯಾಂಪಿನ ಎಲ್ಲ ಯುವಕರಿಗೂ, ಎಲ್ಲ ಯಜಮಾನರಿಗೂ ನಮಸ್ಕಾರ ಹೇಳ್ತಾ ನಾವೆಲ್ಲರೂ ಸದಾ ಪುನೀತ್ ಅವರನ್ನು ಸ್ಮರಿಸೋಣ ಅಂತ ಹೇಳಿ ನನ್ನೆರಡು ಅನಿಸಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ. ಪುಣ್ಯತಿಥಿಯನ್ನು ಜನ್ಮದಿನವನ್ನು ಆಚರಿಸುತ್ತಿರುವ ಪುನೀತ್ ರಾಜ್ಕುಮಾರ್ ಅವರಿಗೆ ಶುಭಾಶಯ ಹೇಳ್ತಾ, ಅವರು ಮಾಡಿದ ಕಾರ್ಯಗಳು ಒಂದಲ್ಲ ಎರಡಲ್ಲ, ಇಡೀ ಕರ್ನಾಟಕ ಜನತೆ ಅವ್ರನ್ನ ದೇವಸ್ಥಾನದಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನ ಎಲ್ಲರಿಗೂ ಬೇಕಾಗಿದೆ. ಅವರು ಸಹಾಯ, ಸಹಕಾರ, ದಾನ ಧರ್ಮಗಳಲ್ಲಿ ಹೆಚ್ಚಿನವಾದಂಥ ಒಂದು ಹೆಸರು ಪಡ್ಕೊಂಡ್ರು. ಅದೇ ರೀತಿ ಇನ್ನು ಮುಂದೆ ಬೆಳೀತಕ್ಕಂಥ ಇನ್ನು ಮುಂದೆ ಕಾರ್ಯಕ್ರಮ ಮಾಡ್ತಾ ರಕ್ತದಾನ ಶಿಬಿರ ಇನ್ನೊಂದು ಒಂದಲ್ಲ ಕರ್ನಾಟಕ ಜನತೆ ಆಚರಿಸ್ತಾನೇ ಇದ್ದಾರೆ. ಭಾಳ ಸಂತೋಷದಿದ್ದಾರೆ. ಈ ದಿನದಂದು ನಾವು ಕೂಡ ಸಹ ಗಂಗಾವತಿ ಎಂಬ ಕನ್ನಡ ಚಲನಚಿತ್ರ
ನೀಲಕಂಠೇಶ್ವರ ಪ್ರೊಡಕ್ಷನ್ನಿಂದ ತಯಾರು ಮಾಡ್ತಾ ಇದ್ದೀವಿ. ಹಿಂದೆ ಆತನ ಒಂದು ಪುಣ್ಯತಿಥಿ ದಿವಸ ಜನ್ಮದಿನದ ಒಂದು ಅಂಗವಾಗಿ ನಾವು ಒಂದು ಸಿನಿಮೋತ್ಸವವನ್ನು ಮಾಡ್ತಾ ಇದ್ದೀವಿ. ಸಿನಿಮಾ ಪ್ರಾರಂಭ ಆಗಿದೆ, ಶೂಟಿಂಗ್ ಇವತ್ತಿಂದ ಚಾಲಿದೆ. ಅದಕ್ಕೆಲ್ಲರ ಸಹಕಾರ, ಧನ್ಯವಾದ ಜನರು ಎಲ್ಲ ಪುಣ್ಯ ಸಹಕಾರ, ಪುನೀತರ ಅಭಿಮಾನಿಗಳು ಎಲ್ಲರ ಕರ್ನಾಟಕ ಜನತೆ ಅವರೆಲ್ಲರ ಸಹಕಾರ ನಮಗೆಲ್ಲ ನಮ್ಮ ಚಿತ್ರರಂಗದ ಮೇಲೆ ಇರಲಿ, ಪುನೀತರ ಇರಲಿ, ಎಂದೆಂದಿಗೂ ಜೀವಂತ ಅನ್ನುವಂತೆ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಾಡಿರ್ತಕ್ಕಂಥ ಏನು ಕಾರ್ಯಗಳಿದಾವಲ್ಲ ಅವು ಇವತ್ತಿಗೂ ಜೀವಂತ ಆಗಿದೆ. ಯಾಕಂದರೆ ಅವರು ಆ 46ನೇ ವಯಸ್ಸಿನಲ್ಲಿ ಒಂದು ಸ್ವರ್ಗಸ್ಥರಾದರು ಅಂತಂದರೆ ಅವರ ಒಂದು ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅವ್ರ ಗನ್ಮ್ಯಾನ್ಗಳಿಗೆ ಹೇಳ್ಕೊಳ್ತಿರಲಿಲ್ಲ. ಗನ್ಮ್ಯಾನ್ಗಳು ಹೇಳಿದ್ರು ಇದನ್ನು ಯಾರ ಮುಂದೆ ತಿಳಿಸಿದ ರೀತಿಯಲ್ಲಿ ಅವರ ಒಂದು ಸಸ್ಪೆನ್ಸನ್ನು ಕಾಣಿಕೆ. ಯಾಕಂದರೆ ಈ ಮಾಡಿದ ದಾನ ಯಾರಿಗೆ ಗೊತ್ತಾಗಬಾರ್ದು ಅಂಬೋದೊಂದು ಅವ್ರದ್ದು ಇದ್ದಂಥ. ಆಮೇಲೆ ಅವ್ರು ಹೋದ ನಂತರದಲ್ಲಿ ಬಹಳಷ್ಟು ಮಾಡಿರ್ತಕ್ಕಂಥ ಸೇವೆಗಳು ಒಂದೊಂದಾಗಿ ವರ್ಷ ಪೂರ್ತಿ ನನಗೆ ಮಾಡಿದವು ನೀನು ಮಾಡಿದ ಸೇವೆಗಳು, ಅವ್ರ ಸೇವೆ ಅದಕ್ಕೆ ಜೊತೆಗಿರೋದು ಜೀವ ಎಂದೊಂದು ಜೀವಂತ ಅನ್ನೋದಕ್ಕೆ ಈ ಪುನೀತ್ ರಾಜ್ಕುಮಾರ್ ಇವರ ಒಂದು ಸಾಮಾಜಿಕ ಕಳಕಳಿ. ಅವರು ಯಾವುದೇ ಒಂದು ಜಾಹೀರಾತುಗಳು ಅಂದರೆ ಕಾರ್ಯಕ್ರಮ ಅವ್ರು ನಮ್ಮ ಜನರಿಗೆ ಒಳ್ಳೆ ಆಗ್ತಕ್ಕಂಥ ಜಾಹೀರಾತುಗಳಿಗೆ ಮಾತ್ರ ಯಾರು ಕೊಡ್ತಾಯಿದ್ರು. ಉಳಿದಂಥ ಇವು ಯಾವೇ ಕೆಟ್ಟ ಸಂದೇಶ ಸಾರುವಂಥ ಯಾವುದೇ ಜಾಹೀರಾತುಗಳಿಗೂ ಅವರು ಪ್ರೋತ್ಸಾಹ ಮಾಡ್ತಾಯಿರಲ್ಲ. ಯಾಕಂದರೆ ಆ ಜಾಹೀರಾತಿನಿಂದ ಬಂದ ಹಣವನ್ನು ದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅವರು ಮೊದಲಿಂದ ರೂಢಿಸ್ಕೊಂಡು ಬಂದಿದ್ದರು. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ನಗಲಿದ್ದು ಭಾಳ ದುಃಖಕರ ಅನಿಸ್ತದೆ. ಆದರೂ ಸಹ ಅವರು ಮಾಡಿಕೊಟ್ಟಂಥ ಒಂದು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಒಬ್ಬರು ನಾವು ರಕ್ತದಾನ ಮಾಡೋದಿರ್ಬೋದು, ಯಾವುದೇ ಒಂದು ದಾನ, ಕಣ್ಣು ದಾನ ಮಾಡಿ ನೇತ್ರದಾನ ಮಾಡೋದ್ರ ಮುಖಾಂತರ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅನುಸಾರವಾಗಿ ರಕ್ತದಾನ ಮಾಡಿ ನೇತ್ರದಾನ ಮಾಡಿ ಮುಂದೆ ಒಂದು ದಿನ ಸತ್ತೋದ ನಂತರ ಜೀವ ಏನು ನಶ್ವರವಾಗಿಬಿಡ್ತೈತಿ, ಅದು ಮಣ್ಣಿಗೆ ಹೋಗ್ಬಿಡ್ತೈತಿ, ಮಣ್ಣಿಗೆ ಹೋಗೋದು ಸೂಟಿಗೆ ಹೋಗ್ಬಿಡ್ತೈತಿ. ಉಳಿದಂಥ ಅಂಧರ ಬಾಳಿಗೆ ಬೆಳಕಾಗಲಿ, ರಕ್ತದಾನ ಮಾಡಿ ಇನ್ನೊಬ್ಬರ ಜೀವಕ್ಕೆ ನೀವೆಲ್ಲರೂ ರಕ್ತದಾನಿಯಾಗಿ ಅವರ ಜೀವಕ್ಕೆ ಆಸರೆ ಆಗ್ರಿ ಅಂತಂದೇಳಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಸಹ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಈ ಒಂದು ಮಾತನಾಡಿರ್ತಕ್ಕಂಥ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಾರ್ಡಿನ ಗುರು ಹಿರಿಯರಿಗೂ ಹಾಗೂ ಎಲ್ಲ ಅಭಿಮಾನಿಗಳಿಗೂ ಇಲ್ಲಿ ಚಂದ್ರಪ್ಪನವರಿಗೂ ಅವರು ಮಾತಾಡ್ಬೇಕಂತ ಭಾಳ ಆಸೆ ಪಡ್ತಾ ಇದ್ದಾರೆ. ಎಂ ಜೆ ಶ್ರೀನಿವಾಸ್ ಅವರು ಕನ್ನಡ ಚಲನಚಿತ್ರ ರಂಗದ ಮೇರು ನಟ. ಅವರು ಇಲ್ಲ ಅಂದೆ ಅನ್ಕೊಳ್ಳೋಕ್ಕಾಗಲ್ಲ, ಇಲ್ಲ ಅಂತ ಅನ್ನಲೂಬಾರ್ದು. ಯಾಕಂದರೆ ಅವರು ನಟನೆ ಒಂದು ಕಡೆ, ಅದು ಒಂದು ಭಾಗ. ಆದರೆ ಸಮಾಜ ಸೇವೆಯ ಮೂಲಕ ಕನ್ನಡ ನಾಡಿನ ಜನಮಾನಸದಲ್ಲಿ ಇವತ್ತು ಅವರು ಉಳಿದು ಚಿರಂಜೀವಿಯಾಗಿ ಇವತ್ತು ಮೆರಿತಾ ಇದ್ದಾರೆ. ಹಾಗಾಗಿ ಅವ್ರು ಹುಟ್ಟುದಬ್ಬ ಒಂದು ದಿನಕ್ಕೆ ಮೀಸಲಲ್ಲ, ಪ್ರತಿನಿತ್ಯನೂ ಹುಟ್ಟುದಬ್ಬ ಥರನೇ ಆಚರಣೆ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹಿತ ನಾವು ಇವತ್ತು ಪುನೀತ್ ಅವರ ಒಂದು ಭಾವಚಿತ್ರ ಅಥವಾ ಯಾವುದೇ ರೀತಿ ಬ್ಯಾನರು, ಸರ್ಕಲ್ಲು, ದೇವಸ್ಥಾನ ಈ ಥರ ಎಲ್ಲ ನೋಡ್ತಾ ಇದ್ದೀವಿ. ಯಾವ ಸಾಧು ಸಂತರು ಅಥವಾ ಯಾವುದೇ ದೇವರಾದರೂ ಒಂದು ಭಾಗಕ್ಕೆ, ಒಂದು ಜನಾಂಗಕ್ಕೆ ಸೀಮಿತ ಅಂತ ನಾವು ಅಂತೀವಿ. ಆದರೆ ಈಗ ನಾವು ಪುನೀತ್ ರಾಜ್ಕುಮಾರ್ ನೋಡಿದಾಗ ಅನಿಸುತ್ತೆ ಯಾವುದೇ ಜಾತಿ, ಮತ, ಜನಾಂಗ, ಪಕ್ಷ ಯಾವುದೇ ಇಲ್ಲ, ಪ್ರತಿ ಒಂದು ಗ್ರಾಮದಲ್ಲಿಯೂ ಸಹಿತ ಅವತ್ತು ಅವರ ಒಂದು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸ್ತಾರಂದರೆ ಅವರು ಮಾಡಿದಂತಹ ಸಾಮಾಜಿಕ ಕಾರ್ಯ ಇವತ್ತು ಅದಕ್ಕೆ ಉದಾಹರಣೆ ಅಂತ ಹೇಳ್ತೀನಿ. ಅದೇ ರೀತಿ ಪುನೀತ್ ಅವ್ರದ್ದು ಆಚರಣೆ ಮಾಡಿ ಒಂದು ದಿನ ನಾವು ಹೆಸರು ಫೋಟೋದ ಬಂದು ಪೇಪರ್ನೇ ಬರೋದಲ್ಲ, ಅವರ ಒಂದು ಸಾಮಾಜಿಕ ಕಾರ್ಯ ಏನಿತ್ತು ಅದನ್ನು ಎಲ್ಲ ಯುವಕರು ಎಲ್ಲರೂ ಅಳವಡಿಸ್ಕೊಂಡು ಅವರ ಹಾದಿಯಲ್ಲಿ ನಡೆದಿದ್ದಾದರೆ ಪ್ರತಿಯೊಬ್ಬರು ಕನ್ನಡ ನಾಡಿಗೆ ಒಬ್ಬ ಉತ್ತಮ ಪ್ರಜೆಯಾಗಬಹುದು ಅಂತ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಎಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸೋಣ ಅಂತ ಹೇಳ್ತಾರೆ.